ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಇಂದು ಒಡಿಶಾದಲ್ಲಿ ಇಫ್ಕೋ ಸಂಸ್ಥೆಯ ಸಲ್ಫ್ಯೂರಿಕ್ ಆಸಿಡ್ ಘಟಕವನ್ನು ರಾಷ್ಟ್ರಕ್ಕೆ ಸಮರ್ಪಿಸಲಿದ್ದಾರೆ. ಭಾರತೀಯ ರೈತರ ರಸಗೊಬ್ಬರ ಸಹಕಾರ ನಿಯಮಿತವು ಈ ಘಟಕವನ್ನು ಸ್ಥಾಪಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸಹಕಾರದಿಂದ ಸಮೃದ್ಧಿ ಎಂಬ ದೂರದೃಷ್ಟಿಗೆ ಮತ್ತಷ್ಟು ವೇಗ ನೀಡುವ ಉದ್ದೇಶವನ್ನು ಈ ಭೇಟಿ ಹೊಂದಿದೆ. ಬಳಿಕ ಸಚಿವ ಅಮಿತ್ ಶಾ ಭುವನೇಶ್ವರದ ಇಡ್ಕೋ ಪ್ರದರ್ಶನ ಮೈದಾನದಲ್ಲಿ ಸಹಕಾರ ಕ್ಷೇತ್ರದ ಹಲವಾರು ಉಪಕ್ರಮಗಳನ್ನು ಉದ್ಘಾಟಿಸಲಿದ್ದಾರೆ. ರಾಜ್ಯ ಸಹಕಾರ ನೀತಿಯ ಬಿಡುಗಡೆ, ತ್ರಿಭುವನ್ ಸಹಕಾರ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಶಾಲೆಯನ್ನು ಸ್ಥಾಪಿಸಲು ಒಪ್ಪಂದಕ್ಕೆ ಸಹಿ ಹಾಕುವುದು ಮತ್ತು ಬಡಂಬಾ ಸಕ್ಕರೆ ಕಾರ್ಖಾನೆಯ ಪುನಶ್ಚೇತನಕ್ಕಾಗಿ ಒಪ್ಪಂದ ಮಾಡಿಕೊಳ್ಳುವುದು ಸೇರಿದೆ. ಇದೇ ವೇಳೆ ಅವರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಮತ್ತು ದೊಡ್ಡ ಪ್ರದೇಶದ ಬಹುಪಯೋಗಿ ಸಂಘಗಳು ನಿರ್ವಹಿಸುವ 1567 ಸಾಮಾನ್ಯ ಸೇವಾ ಕೇಂದ್ರಗಳನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ರಾಷ್ಟ್ರೀಯ ಸಹಕಾರ ಸಾವಯವ ನಿಯಮಿತ ಡೈರೆಕ್ಟ್ ಟು ಕನ್ಸ್ಯೂಮರ್ ಪೋರ್ಟಲ್ ಉದ್ಘಾಟನೆ ಹಾಗೂ ರಾಷ್ಟ್ರೀಯ ಸಹಕಾರ ರಫ್ತು ನಿಯಮಿತ ಅಭಿವೃದ್ಧಿಪಡಿಸಿದ ಕೋಪ್ ಮಾರ್ಕ್ ಬಿಡುಗಡೆ ಮಾಡಲಾಗುವುದು. ಅಲ್ಲದೆ ಕೃತಕ ಬುದ್ಧಿಮತ್ತೆ ಕಲಿಕಾ ವೇದಿಕೆ ಸವಿದ್ಯಾವನ್ನು ಪರಿಚಯಿಸಲಿದ್ದಾರೆ. ಒಟ್ಟಾರೆಯಾಗಿ 1159 ಕೋಟಿ ರೂಪಾಯಿ ಮೌಲ್ಯದ 69 ಯೋಜನೆಗಳನ್ನು ಉದ್ಘಾಟಿಸಲಾಗುವುದು ಮತ್ತು 2116 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ 130 ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಾಗುವುದು.